ಚೆಕ್ ಚೆಕ್ ಚೆಕ್. ಸೊ ಆರ್ ಸಿ ಬಿಗೂ ಆರ್ ಆರ್ಗೂ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಆರ್ ಆರ್ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಸೆಕೆಂಡ್ ಪ್ಲೇಸಲ್ಲಿದೆ, ಆರ್ ಸಿ ಬಿನೂ ಸೆಕೆಂಡ್ ಪ್ಲೇಸಲ್ಲಿದೆ, ಆದರೆ ಲಾಸ್ಟಿಂದ ಅಷ್ಟೇ. ಆರ್ ಆರ್ ನೋಡಿದ್ರೆ 3 ಮ್ಯಾಚ್ ಗೆದ್ದಿದೆ, ಆರ್ ಸಿ ಬಿನೂ 3 ಮ್ಯಾಚ್ ಆಡಿದೆ, ಆದರೆ ಸೋತಿದೆ ಅಷ್ಟೇ. ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಗೆಲ್ಲಬೇಕಂದ್ರೆ ಒಂದು ದೊಡ್ಡ ಪವಾಡನೇ ಆಗಬೇಕು. ವೆಲ್ಕಮ್ ಟು IPL ಕಟ್ಟೆ, ಆದಿ ಜೊತೆ ಹರಟೆ. ಸೊ ಆರ್ ಸಿ ಬಿದು ಪ್ರೀವಿಯಸ್ ಮ್ಯಾಚಸ್ ಬಗ್ಗೆ ಮಾತಾಡಬೇಕಂದ್ರೆ ಆರ್ ಸಿ ಬಿ 4 ಮ್ಯಾಚ್ ಆಡಿದೆ. ಒಂದು CSK ಮೇಲೆ, ಒಂದು ಪಂಜಾಬ್ ಮೇಲೆ, ಒಂದು KKR ಮೇಲೆ, ಮತ್ತು ಲಾಸ್ಟ್ ಒಂದು LSG ಮೇಲೆ. 4ರಲ್ಲಿ 3 ಸೋತಿದೆ, 1 ಡೀಸೆಂಟಾಗಿ ಗೆದ್ದಿದೆ ಅಂದರೆ ಅದು ಪಂಜಾಬ್ ಸೂಪರ್ ಕಿಂಗ್ಸ್ ಮೇಲೆ. ಸೊ ಆರ್ ಆರ್ ಆಡಿರೋ 3 ಮ್ಯಾಚಸ್ಸು ಸ್ಟ್ರಾಂಗ್ ಟೀಮ್ಸ್ ಮೇಲೆ ಆಡಿದೆ, 3 ಗೆದ್ದಿದೆ. ಸೊ ಹಂಗಂದರೆ ಇದೇನು ತೋರ್ಸತ್ತಂದರೆ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಟೀಮ್ ಅಂತ. ಇದನ್ನು ಮೊದಲು ಹೇಳ್ದಂಗೆ ನಮ್ಮ ಆರ್ ಸಿ ಬಿ ಇದನ್ನು ಗೆಲ್ಲಬೇಕಂದ್ರೆ ಎಲ್ಲರೂ ಫಾರ್ಮಲ್ಲಿ ಇದ್ಬಿಟ್ಟು ಬೌಲರ್ಸು ಅಷ್ಟೇ, ಬ್ಯಾಟರ್ಸು ಅಷ್ಟೇ 180 ಚೇಸ್ ಮಾಡೋಕ್ಕಾಗಲಿ ಅಂದರೆ ಇದು ತುಂಬ ಕಷ್ಟನೇ ಅಂತ ಅನಿಸುತ್ತೆ. ಸೊ ಹೆಡ್ ಟು ಹೆಡ್ ಆಡಿರೋ ಮ್ಯಾಚಸ್ ನೋಡ್ತು ಅಂದರೆ IPLನಲ್ಲಿ ಆರ್ ಸಿ ಬಿ ಮತ್ತು ಆರ್ ಆರು 30 ಮ್ಯಾಚ್ ಆಡಿದೆ. ಅದರಲ್ಲಿ 15 ಅರ್ಧ ಮ್ಯಾಚಸ್ ಫುಲ್ ಆರ್ ಸಿ ಬಿನೇ ಗೆದ್ದಿದೆ, 12 ರಾಜಸ್ಥಾನ್ ಗೆದ್ದಿದೆ, ಆಮೇಲೆ 3 ಅಬಂಡೆಂಟ್ ಅಥವಾ ರೇನ್ ಬಂದು ಇನ್ನು ಬೇರೆ ಕಾರಣಕ್ಕೆ ಅಬಂಡೆಂಟ್ ಆಗೋಗಿದೆ. ಒಂದು ಸಮಾಧಾನದ ವಿಷಯ ಹೇಳ ಆರ್ ಸಿ ಬಿ ಫ್ಯಾನ್ಸ್ಗೆ, ಈ 2023 ಲಾಸ್ಟ್ ಇಯರ್ ಆಡಿರೋ 2 ಮ್ಯಾಚಸ್ಸನ್ನು ಆರ್ ಆರ್ ಮೇಲೆ ನಮ್ಮ ಆರ್ ಸಿ ಬಿ ಗೆದ್ದಿದೆ. ಸೊ ಈ ಸಲಿನೂ ಗೆಲ್ಬೋದೇನೋ ನೋಡೋಣ. ಸೊ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಬಗ್ಗೆ ಇವಾಗ ಕಂಪ್ಯಾರಿಸನ್ ಮಾಡೋಣ. ಆರ್ ಸಿ ಬಿ ಟೀಮ್ ನೋಡೋದು ಅಂದರೆ ಕೊಹ್ಲಿ ಎಲ್ಲರಿಗಿಂತ ಚೆನ್ನಾಗಿ ಆಡ್ತಾರೆ, ಆದರೆ ಬೇರೆ ಟೀಮ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರು ಅಷ್ಟೊಂದು ನಾಟ್ ದಟ್ ಗ್ರೇಟ್ ಆಡ್ತಾರೆ. ಅಂದರೆ ಚೆನ್ನಾಗಿ ಗುಡ್ಡಾಗಿ ಆಡ್ತಿದ್ದಾರೆ, ಬಟ್ ನಿಕೋಲಸ್ ಪೂರಣ್ಣು ಹೆಡ್ಡು ಆಮೇಲೆ ಅವ್ರ ಥರ ಎಲ್ಲ ಅಂದರೆ ಇವರಿದಾರಲ್ಲ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರೆಲ್ಲ ಸ್ಟ್ರೈಕ್ ರೇಟ್ 230 240 ಅಲ್ಲಿದ್ದರೆ ನಮ್ಮ ಕೊಹ್ಲಿ ಅವರು ಸ್ವಲ್ಪ ಕೆಳಗಡೆ ಇದ್ದಾರೆ. ಗೆಲ್ಲಕ್ಕೆ ಎಲ್ಲರೂ ಫಾರ್ಮಿಗೆ ಬರಬೇಕು. ಕೊಹ್ಲಿ ಥರ 2-3 ಕೊಹ್ಲಿ ಇದ್ದರೆ ನಾವು ಆರ್ ಸಿ ಬಿನಲ್ಲಿ ಗೆಲ್ಬೋದು. ಅದೇ ಒಬ್ಬರೇ ಅಂದರೆ ಹೋದ ಆಟ ನೋಡಿದ್ವಲ್ಲ, ಅವ್ರು ಔಟಾಗಿ ಹೋಗ್ಬಿಟ್ರೆ ಯಾರು ಔಟೇ ಆಗಲ್ಲ. ಆಯಿತು, ಅವ್ರು ಔಟಾಗಿ ಹೋಗಿದ್ರೆ ಫುಲ್ ಆಟನೇ ಮುಗ್ದೋಯ್ತು, ಮನೆಗೆ ಹೋಗೋದು ಅಂತ. ಆಮೇಲೆ ಇವರಿದಾರಲ್ಲ ನಮ್ಮ ಬೌಲರ್ಸು, ಸಿರಾಜು ಒಂದ್ಸಲಿ ಆಡ್ತಾರೆ, ಒಂದ್ಸಲಿ ಬಿಡ್ತಾರೆ, ಆಮೇಲೆ ಏನಂತಾರೆ 6 ಹೊಡ್ಸ್ಕೊಂಡ್ರೆ ಜೈ ಬಿಡಿ ಜೈ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾರೆ. ಏನು ಮಾಡೋದಪ್ಪ. ಆರ್ ಆರ್ ನೋಡಿದ್ರೆ ಇಟ್ಸ್ ಅ ಕಂಪ್ಲೀಟ್ ಟೀಮ್, ಎಲ್ಲರೂ ಫಾರ್ಮಲ್ಲಿದ್ದಾರೆ. ಬ್ಯಾಟಿಂಗ್ ಇಸ್ ಗುಡ್, ಬೌಲಿಂಗ್ ಇಸ್ ಗುಡ್, ಆಮೇಲೆ ಫೀಲ್ಡಿಂಗ್ ಇಸ್ ಗುಡ್, ವಿಕೆಟ್ ಕೀಪಿಂಗು ಚೆನ್ನಾಗಿ ಸಾಲಿಡಾಗಿ ಮಾಡ್ತಾರೆ. ಆರ್ ಆರ್ ಮೇಲೆ ಗೆಲ್ಲಬೇಕಂದ್ರೆ ನಮ್ಮ ಆರ್ ಸಿ ಬಿ ಅವರು ಪ್ರಚಂಡರಾಗಬೇಕು. ಆಗ್ತಾರೆ ಇವತ್ತು. ಸೊ ಒಂದಿಷ್ಟು ಕ್ಲಾಶಸ್ ಬಗ್ಗೆ ನೋಡೋಣ ಇವಾಗ ಆರ್ ಆರ್ ಮತ್ತು ಆರ್ ಸಿ ಬಿ ಮಧ್ಯ. ಸೊ ನಮ್ಮ ಆರ್ ಸಿ ಬಿನಲ್ಲಿ ಕ್ಯಾಮರನ್ ಗ್ರೀನ್ ಇದ್ದಾರಲ್ಲ, ಲಾಸ್ಟ್ ಸೀಸನಿಂದ ಅಷ್ಟೊಂದು ಫಾರ್ಮಲ್ಲಿಲ್ಲ. ಈ ಸೀಸನಲ್ಲಿ ಆಡಿರೋ 4 ಮ್ಯಾಚಸ್ ಬಳಿ 63 ರನ್ಸ್ ಹೊಡೆದಿದ್ದಾರೆ. ಅಷ್ಟೊಂದು ಫಾರ್ಮಲ್ಲಿ ಒಂಥರ ಸ್ಟ್ರಗಲ್ ಮಾಡ್ತಿದ್ದಾರೆ ಬ್ಯಾಟಲ್ಲಿ. ಇನ್ನೊಂದು ಕಡೆ ಆರ್ ಆರ್ ಕಡೆ ನೋಡಿದ್ರೆ ಅಂದರೆ ಯುವೇಂದ್ರ ಚಹಲ್ ಇದ್ದಾರೆ, ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ ಅವರು ಸಖತ್ ಫಾರ್ಮಲ್ಲಿದ್ದಾರೆ ಬಾಲ್ ಜೊತೆ. 3 ಆಟ ಆರ್ ಆರ್ ಆಡಿರೋ 3 ಆಟನಲ್ಲಿ 6 ವಿಕೆಟ್ಸ್ ಸಿಗ್ತಿದ್ದಾರೆ. ಸೊ ಇಟ್ ಬಿ ಎನ್ ಇಂಟ್ರೆಸ್ಟಿಂಗ್ ಕ್ಲಾಶ್. ಏನಾಗುತ್ತೆ ನೋಡೋಣ ಕ್ಯಾಮರನ್ ಗ್ರೀನ್ ಮತ್ತು ಯುವೇಂದ್ರ ಚಹಲ್ ಮಧ್ಯ. ಎರಡನೇದು ಬರೋದು ಫಾಫ್ ಡು ಪ್ಲೆಸಿಸ್ ವರ್ಸಸ್ ಟ್ರೆಂಟ್ ಬೋಲ್ಟ್. ಫಾಫ್ ಡು ಪ್ಲೆಸಿಸ್ ಒನ್ ಆಫ್ ದ ಬಿಗ್ ಹಿಟ್ಟರ್ಸ್ ನಮ್ಮದು ಆರ್ ಸಿ ಬಿನಲ್ಲಿರೋರು. ಈ ಸೀಸನ್ ಅಷ್ಟೊಂದು ಚೆನ್ನಾಗಿರೋ ಫಾರ್ಮಲ್ಲಿ ಇಲ್ಲ. ಅವರು ಹೋದ ಸೀಸನ್ ಚೆನ್ನಾಗಿ ಆಡಿದ್ದಕ್ಕೆ ಅವರು ಪ್ಲೇ ಆಫ್ಗೆ ಹೋಗಿದ್ದು. ಟ್ರೆಂಟ್ ಬೋಲ್ ಅವರು ಅಂದರೆ ಹೊಸ ಜನ್ರೇಷನ್ನಲ್ಲಿರೋ ಒನ್ ಆಫ್ ದ ಗುಡ್ ಬೌಲರ್ಸು. MI ಮೇಲೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಎಲ್ಲ ವಿಕೆಟ್ ಹಾಗೆ ಸ್ಕೋರ್ ಬೋರ್ಡ್ನ ಟ್ರಬಲ್ ಮಾಡ್ತೇನೆ ಹಾಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ ನೋಡಬೇಕು ಏನಾದ್ರು ಟ್ರೆಂಟ್ ಬೋಲ್ಟ್ ನಮ್ಮ ಫಾಫ್ ಡು ಪ್ಲೆಸಿಸ್ ವಿಕೆಟ್ನ ತೆಗಿತಾರೋ ಇಲ್ವಾ ಅಂತ. ಸೊ ಅನದರ್ ಬಿಗ್ ಕ್ಲಾಶ್ ಅಂದರೆ ಸೊ ನಮ್ಮ ಆರ್ ಸಿ ಬಿನಲ್ಲಿ ಫಾರ್ಮರ್ ಕ್ಯಾಪ್ಟನ್ ಆಗಿದ್ದು ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿರೋ ಫಾರ್ಮಲ್ಲಿ ಆಡ್ತಿದ್ದಾರೆ, ಸೂಪರಾಗಿ ಆಡ್ತಿದ್ದಾರೆ. ಏನಂತಾರೆ ಆಡಿರೋ 4 ಮ್ಯಾಚಲ್ಲಿ 3 ಮ್ಯಾಚ್ 50ಕ್ಕಿಂತ ಮೇಲೆ ಹೊಡ್ತಿದ್ದಾರೆ, ಆಮೇಲೆ 1 ಮ್ಯಾಚ್ ಔಟಾಗಿ ಹೋಗಿದ್ದಾರೆ. ಸೊ ಅವ್ರ ಮೇಲೆ ಈ ಹೊಸ ಬೌಲರ್ ನಾಂದ್ರೆ ಬರ್ಗರ್ ಅವರು ಹೆಂಗೆ ಮಾಡ್ತಾರೆ ನೋಡೋಣ. ಮಿಸ್ಟರ್ ಕೊಹ್ಲಿ ವರ್ಸಸ್ ಮಿಸ್ಟರ್ ಬರ್ಗರ್ ಅವರಿಬ್ಬರ ಮಧ್ಯೆ ಯಾರು ಗೆಲ್ತಾರೆ ಇವತ್ತು ನೋಡೋಣ. ಸೊ ಫೈನಲಿ ಇವಾಗ ಪ್ರೆಡಿಕ್ಷನ್ ಮಾಡೋಣ. ಲಾಜಿಕಲಿ ಮಾತಾಡಬೇಕಂದ್ರೆ ಈ ಮ್ಯಾಚ್ ಪ್ರಾಬಬ್ಲಿ ಆರ್ ಆರೇ ಫೇವ್ರೇಟ್ಸ್ ಆಗೋದೇನೋ. ಆದರೆ ಮೊದಲು ಹೇಳ್ದಂಗೆ ಆರ್ ಸಿ ಬಿ ಗೆಲ್ಲಬೇಕಂದ್ರೆ ಒಂದು ದೊಡ್ಡ ಪವಾಡನೇ ಆಗಬೇಕು. ಆ್ಯಸ್ ಎನ್ ಆರ್ ಸಿ ಬಿ ಫ್ಯಾನ್ ನಾವೆಲ್ಲರೂ ಹೋಪ್ ಮಾಡೋಣ, ಪ್ರೇ ಮಾಡೋಣ ಈ ಸಲ ಆರ್ ಸಿ ಬಿ ಗೆಲ್ಬೋದೇನೋ ಅಂತ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೀನಿ. ಮ್ಯಾಚ್ ಮುಗಿದ್ಮೇಲೆ ಮತ್ತೆ ರಿವ್ಯೂಗೆ ಸಿಗೋಣ. ಅಲ್ಲಿ ತನಕ